ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಹೇಳು ಸ್ಪೆಷಲ್ ಅಂದ್ಬಿಟ್ಟು ಮಾಯನೇ ಆಗಿಬಿಟ್ಲು ಅನ್ಕೋತಿದ್ದೀರಾ? ಆ್ಯಕ್ಚುಲಿ ಸ್ಪೆಷಲ್ ಇತ್ತು. ಏನಪ್ಪ ಸ್ಪೆಷಲ್ ಅಂದರೆ ನಮ್ಮ ಮನೇಲಿ ನಾಗರ ಹಬ್ಬದ ಸ್ಪೆಷಲ್ಲು. ಈ ಕಡೆ ಒಬ್ಬೊಬ್ಬರು ನಾಗರ ಹಬ್ಬ ಮಾಡ್ತಾರೆ, ಒಬ್ಬೊಬ್ಬರು ಪಂಚಮಿ ಆ ಥರ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಕಡೆ ನಾಗರ ಹಬ್ಬ ಅಂತ ಮಾಡ್ತೀವಿ. ಬನ್ನಿ ಹೇಗೆ ಮಾಡ್ತೀವಿ, ಹೇಗೆ ಮಾಡಿದ್ದೀವಿ, ಮತ್ತು ಆ ಮಾಡಿದ ದಿನ ಏನೇನೆಲ್ಲ ಆಯಿತು. ಆ್ಯಂಡ್ ಖುಷಿನೂ ಇತ್ತು, ಮನೆಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು ಅಂತ. ಬಟ್ ಒಂದು ಕಡೆ ಡಿಸಪಾಯಿಂಟ್ ಆಯಿತು. ಯಾಕೆ ಗೊತ್ತಾ? ವಿಡಿಯೋ ನೋಡಿ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತು ನಮ್ಮ ಮನೇಲಿ ನಾಗರ ಹಬ್ಬ ತುಂಬ ಮಡಿಯಿಂದ ಮಾಡ್ತಿದ್ದೀವಿ. ಏನು ಮುಟ್ಟು ಮೈರಿಗೆ ಎಲ್ಲ ಏನು ಮಾಡೋಂಗಿಲ್ಲ. ಹಬ್ಬಕ್ಕೆ ತುಂಬ ನಿಷ್ಠೆಯಿಂದ ಮಾಡಬೇಕು. ಇಲ್ಲಿ ಈ ಕಡೆ ನಮ್ಮ ಅತ್ತೆ ಪೂಜೆ ಎಲ್ಲ ಮಾಡಿದ್ದಾರೆ. ಇನ್ನಿಲ್ಲಿ ಹುತ್ತದ ಹತ್ರ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು ನಾವು. ಸೊ ಅದಕ್ಕೆ ಅಲ್ಲಿಗೆ ಪ್ರಸಾದ ಮಾಡಿಟ್ಟಿದ್ದಾರೆ. ಅಡುಗೆ ಮನೆಗೆ ಯಾರು ಹೋಗಂಗಿಲ್ಲ, ನಮ್ಮ ಅತ್ತೆನೇ ಮಾಡಿರೋದು. ಅದು ಬಾಯಿಗೆ ಬಟ್ಟೆ ಕಟ್ಕೊಂಡು ಮಾಡಿದ್ದಾರೆ. ನಮ್ಮ ಹೆಸರು ಸಹ ಸೋಕಂಗಿಲ್ಲ ಈ ಹಬ್ಬಕ್ಕೆ. ಆ ಥರ ಅಷ್ಟು ನಿಷ್ಠೆಯಿಂದ ಮಾಡಬೇಕು. ತುಂಬ ತುಂಬ ಮಡಿಯಿಂದ ಮಾಡಬೇಕು ಈ ಹಬ್ಬನ. ಎಲ್ಲ ಕೆಲಸ ಮುಗಿದು ಎಲ್ಲರೂ ಆಚೆ ಕಡೆ ಕುತ್ಕೊಂಡು ಅಂತ ನೋಡ್ಕೊಂಡು ಪೂಜೆ ರಾಜಕುಮಾರ ಸಮಾಧಿ ಒಳಗೆ ಮಾಡೋದು ಎಲ್ಲ ಇದೆಯಲ್ಲ ಪೂಜೆ ಮಾಡಿಕೊಂಡು ಕ್ಲೀನ್ ಮಾಡಿದ್ವಿ. ಆ ದೇವರಿಗೆಷ್ಟು ಮನೆಯಿಂದ ಮಾಡ್ತೀವಿ ನಾವು, ಅಷ್ಟು ಮನೆಯಿಂದ ಪೂಜೆ ಮಾಡಬೇಕು. ಒಂಚೂರು ಮುಟ್ಟು ಮೈಲಿಗೆ ಆ ಥರ ಎಲ್ಲ ಏನೂ ಆಗಂಗಿಲ್ಲ. ಈ ಪೂಜೆ ಏನಕ್ಕೆ ಮಾಡ್ತಾರೆ ಅಂತ ಅಂದರೆ ಈಗ ಮಕ್ಕಳಿಗೆಲ್ಲ ಗಾಯ ಆಗೋದು, ಆ ಥರ ಏನಾದ್ರು ಪೆಟ್ಟಾಗದೇ ಇರೋದು, ಈ ಥರ ಎಲ್ಲ ಆಗದೇ ಇರಲಿ ಅಂತ ನಾಗಪ್ಪಂಗೆ ನಾವು ಪೂಜೆ ಮಾಡೋದು. ಇದರಿಂದ ನಾವೇನು ಪೂಜೆ ಮಾಡ್ತೀವೋ ಅದರಿಂದ ದೇವರಿಗೆ ಅಲ್ಲ, ದೇವರು ನಮಗೆ ಒಳ್ಳೇದು ಮಾಡಲಿ ಅನ್ನೋ ನಂಬಿಕೆಯಿಂದ ಈ ಪೂಜೆನ ಮಾಡೋದು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಪೂಜೆ ಎಲ್ಲ ಮಾಡ್ತಾಯಿದ್ವಿ. ಒಬ್ಬೊಬ್ಬರೇ ಪೂಜೆ ಮಾಡ್ತೀವಿ. ನನ್ನ ಮಗಳಿಗಂತೂ ಪೂಜೆ ಮಾಡೋದು ಅಂತ ಅಂದರೆ ಫುಲ್ಲು ಖುಷಿ ಅವಳಿಗೆ. ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಳೆ ಅವಳು. ದೇವರು ಅಂದರೆ ಅಷ್ಟು ಇಷ್ಟ ಅವಳಿಗೆ. ನಮ್ಮ ಮಾವ ನನ್ನ ಮಗಳನ್ನ ಇಟ್ಕೊಂಡು ಪೂಜೆ ಮಾಡಿಸ್ತಿದ್ದರು. ಇನ್ನೆಲ್ಲರೂ ಒಬ್ಬೊಬ್ಬರೇ ಪೂಜೆ ಮಾಡಿ ಎಲ್ಲ ಆಗಿ ಪೂಜೆ ಎಲ್ಲ ಆಯಿತು. ಇನ್ನೇನು ಪ್ರಸಾದ ಎಲ್ಲ ಕುತ್ಕೊಂಡು ತಿಂದೋ. ಬಟ್ ಅದೊಂದು ವೀಡಿಯೋ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ ನನಗೆ. ಸೊ ಇನ್ನು ಒಬ್ಬೊಬ್ಬರೇ ಪೂಜೆ ಮಾಡಾಗಿದ ತಕ್ಷಣ ಆ್ಯಕ್ಚುಲಿ ಅಲ್ಲಿ ಅಜ್ಜಿ ಹೇಳ್ತಿದ್ರು ಏನಕ್ಕೆ ಹಬ್ಬ ಮಾಡೋದು ಅಂತ. ಬಟ್ ನಾನಲ್ಲಿ ಎಲ್ಲ ಗಲಿಬಿಲಿಲಿ ಮಾತಾಡೋ ಸೌಂಡಲ್ಲೆಲ್ಲ ಕೇಳಿಸ್ಲಿಲ್ಲ. ಅಜ್ಜಿ ಹೇಳಿದ್ರು, ಅಂದರೆ ಅವರು ಪೂರ್ತಿ ಕ್ಲಿಯರಾಗಿ ಹೇಳಿದ್ರು ಏನಕ್ಕೆ ಹಬ್ಬ ಮಾಡೋದು, ಯಾವ ಉದ್ದೇಶಕ್ಕಾಗಿ ಹಬ್ಬ ಮಾಡೋದು ಅಂತ. ಬಟ್ ನನಗೆ ಗೊತ್ತಿರೋ ಅಷ್ಟು ಇದರಲ್ಲಿ ಹೇಳಿದ್ದೀನಿ. ನೀವು ಏನಾದರೂ ಮಕ್ಕಳಿಗೆ ಗಾಯ ಎಲ್ಲ ಆಗಬಾರ್ದು ಅಂತ ಅಂದರೆ ಈ ದೇವರಿಗೆ ಪೂಜೆ ಮಾಡಿ ನಮಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ಳಿ. ನೋಡಿ, ನಮ್ಮ ಅತ್ತೆ ಎಲ್ಲನೂ ಕ್ಲೀನಾಗಿ ಪೂಜೆ ಮಾಡ್ತಿದ್ದಾರೆ. ಅವರು ಬೆಳಗ್ಗೆಯಿಂದ ಉಪವಾಸ ಇದ್ದರು, ಏನೂ ತಿಂದಿರಲಿಲ್ಲ. ಅವ್ರಿಗೆ ಫುಲ್ಲು ಬಾಯಿ ಕಟ್ಕೊಂಡೆ ಅಡುಗೆ ಮಾಡಿದ್ದು. ಒಂಚೂರು ಅವರು ಉಸಿರು ತಾಗಿಸ್ದಂಗೆ ಅಡುಗೆ ಮಾಡಿರೋದು. ಬಟ್ ಈ ಅಡುಗೆ ಮಾಡಬೇಕು ಅಂತ ಅಂದ್ರೂ ನಾವುಗಳು ಒಗ್ಗರಣೆ ಹಾಕಂಗಿಲ್ಲ, ಅದಕ್ಕೆ ಘಾಟ್ ಆಗಂಗಿಲ್ಲ, ಹೊಗೆ ತುಂಬ್ಕೊಳ್ಳೋಂಗಿಲ್ಲ. ಆ ಥರ ನಾವು ಅಡುಗೆ ಮಾಡಬೇಕು. ಇದು ಈ ಕಡೆ ಎಲ್ಲ ಕಡೆನೂ ಮಾಡ್ತಾರೆ ಏನೋ ಗೊತ್ತಿಲ್ಲ. ಬಟ್ ನಮ್ಮ ಹಾಸನ ಸೈಡ್ ಅಂದರೆ ಚನ್ನರಾಯಪಟ್ಟಣ ಶ್ರವಣಬೆಳಗೊಳ ಸೈಡು ಮಾಡ್ತಾರೆ. ಎಲ್ಲರೂ ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ದಿನ ಅಂತ. ಈಗ ನಮ್ಮೂರಲ್ಲಿ ಈ ದಿನ ಮಾಡಿದ್ದಾರೆ ಅಂತಂದರೆ ಬೇರೆ ಊರಲ್ಲಿ ಅವ್ರು ಯಾವಾಗ ನಡ್ಸ್ಕೊಂಬಂದಿದ್ದಾರೋ ಆ ಥರ ಅವರು ಮಾಡ್ತಾರೆ. ಇಲ್ಲಿ ನಾವು ಪೂಜೆ ಎಲ್ಲ ಆಯಿತು. ನಮ್ಮ ಅತ್ತೆ ಪೂಜೆ ಮಾಡಿ ಎಡೆ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರು ಹುತ್ತದ ಹತ್ರ. ಇಲ್ಲಿ ನೋಡಿದ್ರೆ ಸರಿಗಮಪ ನಾನು ಅಷ್ಟೊಂದು ಹಾಕಿದ್ರು. ವೀಕೆಂಡು ಶೋ ನಡೀತಿತ್ತು. ನಾವು ಎಲ್ಲರೂ ಸಿಗ್ತಾರೆ ನೋಡ್ಬೋದು, ಒಳಗಡೆ ನೋಡ್ಬೋದು ಅಂತ ಫುಲ್ ಖುಷಿಯಿಂದ ವೀಡಿಯೋ ಮಾಡ್ಕೊತಾ ಇದ್ದೆ. ನೋಡಿದ್ರೆ ಒಳಗಡೆ ಬಿಡಲ್ಲ ಅಂತಂದು ಓಕೆ ಅಂದ್ಕೊಂಡು ಸುಮ್ಮನೆ ಆದು. ಇಲ್ಲಿ VP ಸರ್ ಇದ್ದಾರೆ ಅಂದ್ಬಿಟ್ಟು ಹೋದ್ವಿ. ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅಲ್ಲಿ ನೋಡಿದ್ರಲ್ಲ,
ನಾವು ವಿ ಪಿ ಸರೆಲ್ಲ ನೋಡಿದ ತಕ್ಷಣ ಫುಲ್ ಹೈಟಲ್ಲಿ ಕಾಣಿಸ್ತಾಯಿದ್ರು, ಕತ್ಲೆ ಇತ್ತು ಬಟ್ ವೈಟಿಗೆ ಬೆಳ್ಳಗೆ ಬ್ರೈಟಾಗಿ ಕಾಣಿಸ್ತಿದ್ರು ಅಂದ್ಬಿಟ್ಟು ಅಲ್ಲಿ ವಿ ಪಿ ಸರ್ ಅಂತ ಹೋದ್ವಿ. ಫೋನಲ್ಲಿ ಮಾತಾಡ್ತಿದ್ರು, ಒಂದು ಫೋಟೋ ಕೇಳಿದ್ವಿ, ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಮಾತಾಡ್ಕೊಂಡು ಹೊರಟೇ ಹೋದರು. ಇದು ನೋಡಿ, ಅದು ನಮ್ದು ಅವತ್ತು ಎಲ್ಲರೂ ಸಿಗ್ತಾರೆ, ಮೀಟ್ ಮಾಡ್ಬೋದು, ಎಲ್ಲರ ಹತ್ರ ಫೋಟೋ ತೆಗೆಸ್ಕೋಬೋದು ಅಂತ ಅಂದ್ಕೊಂಡೆ. ಬಟ್ ನಾನು ಇನ್ನೊಂದೇನು ಅಂದ್ಕೊಂಡೆ ಗೊತ್ತಾ, ಎಲ್ಲರ ಹತ್ರನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಹಾಯ್ ಮಾಡಿಸೋಣ ಅಂದ್ಬಿಟ್ಟು ಅಂದ್ಕೊಂಡು ಹೋದೆ. ಅದಕ್ಕೆ ಏನೂ ನಾವೇನು ಅಂದ್ಕೊತೀವೋ ಅದು ಯಾವತ್ತೂ ಆಗಲ್ಲ ಅಂತ ಅದು ಪದೇ ಪ್ರೂವ್ ಆಗುತ್ತೆ. ಸೋ ಸ್ಯಾಡ್ ಅಲ್ವಾ? ನಗು ಬರ್ತಿದ್ಯಾ? ನಗಾಡಬೇಡಿ, ಓಕೆ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ಸ್ಪೆಷಲ್ ಡೇ ಹೇಗಿತ್ತು ಅಂತ ನೋಡಿದ್ರ, ಒಂದು ಕಡೆ ಹಬ್ಬದ ಸ್ಪೆಷಲ್ಲು, ಇನ್ನೊಂದು ಕಡೆ ಫೋಟೋ ಹೋಗಿ ಇನ್ನೇನೋ ಆಯಿತು ಅನ್ನೋದೊಂದು ಬೇಜಾರು. ಇಷ್ಟೇ ಇವತ್ತಿನ ವ್ಲಾಗ್. ಸೊ ಹೀಗೆ ನನ್ನ ವ್ಲಾಗ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಶುಭರಾತ್ರಿ. Thanks for watching my video. Please subscribe my channel.